ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಮತ್ತು ಅಜ್ಜಂಪುರ ತಾಲೂಕಿಗೆ ನೀರನ್ನು ಪ್ರಾಯೋಗಿಕವಾಗಿ ಹರಿಸಲು ಚಾಲನೆ ನೀಡುವ ಕಾರ್ಯಕ್ರಮಕ್ಕೆ ಶಾಸಕ ಜಿಎಚ್ ಶ್ರೀನಿವಾಸ್ ರವರಿಂದ ಉದ್ಘಾಟನೆ ಮಾಡಲಾಗಿದ್ದು ನಂತರ ಮಾತನಾಡಿದ್ದಾರೆ. ಸ್ವಾಗತ ಭಾಷಣವನ್ನು ಹುಣಸಘಟ್ಟದ ಮಲ್ಲಿಕಾರ್ಜುನ್, ಕಾಂಗ್ರೆಸ್ ಪಕ್ಷದ ತಾಲೂಕಾ ಅಧ್ಯಕ್ಷ ಫಾರೂಕ್ ಮತ್ತು ಅಜ್ಜಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಯಾನಂದ, ಕೆಪಿಸಿಸಿ ಸದಸ್ಯರಾದ ಅಜ್ಜಂಪುರ್ ನಟರಾಜ್ ಮತ್ತು ವರ್ಮ ಪ್ರಕಾಶ್, ಗುರುಮೂರ್ತಿ, ಸಂತೋಷ್, ಬೆಟ್ಟದಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೆಹಬೂಬ್ ಹಾಗೂ ಎಇ ಪ್ರಭಾಕರ್ ಹಾಗೂ ಜೆಇ ರವಿಕುಮಾರ್ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಕರಕುಚ್ಚಿ ಕೃಷ್ಣಮೂರ್ತಿ, SP7 ಕನ್ನಡ ನ್ಯೂಸ್, ತರೀಕೆರೆ. ತಾಳಿ ಸರ್, ಈ ಕಡೆ ತಿರುಗಿ ಸರ್. ನೋಡಿ ಕಟ್ಟಣ ಕೊನೆಗೆ 10-20 ಕೆರೆಗೆ ನೀರು ಕೊಡ್ತೀವಿ ಅಂತೇನೋ ಒಪ್ಕೊಂಡಿದ್ರು ಅಷ್ಟೇ. ಕೆಲಸ ಅದಾದ ಮೇಲೆ ಅಷ್ಟೆಲ್ಲ ಆದಷ್ಟೊತ್ತಿಗೆ ನಾನು ಶಾಸಕ ಆದೆ. ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು. ಆದರೂ ಕೂಡ ನಮ್ಮ ಎಲ್ಲಾ ಕೆರೆಗಳು ನೀರು ಕೊಡಬೇಕು, ಇರಿಗೇಟ್ ಮಾಡಬೇಕು, ಏನು ಟನಲ್ ಸುತ್ತಮುತ್ತ ಇರತಕ್ಕಂಥ ಹೊಸ ಕೆರೆ ನಿರ್ಮಾಣ ಮಾಡಬೇಕು, ಇವೆಲ್ಲವೂ ಯೋಜನೆಗಳಿಗೆ ಅನುಮೋದನೆ ಕೊಟ್ಟಿರಲಿಲ್ಲ. ಸುಮಾರು 100 ಕೆರೆಗಳನ್ನ ನನ್ನ ಪಟ್ಟಿ ನಾನು ಚುನಾವಣೆಗೆ ಪೂರ್ವದಲ್ಲಿ ಒಂದು 6 ತಿಂಗಳು 1 ವರ್ಷ ಮುಂಚೆ ಒಂದು ಬುಕ್ ಹೊರಡಿಸಿದ್ದೆ. ನಿಮ್ಗೆಲ್ಲ ಗೊತ್ತಿದೆ. ಬುಕ್ಕಲ್ಲಿ ಆ 100 ಕೆರೆಗಳ ಹೆಸರು ಬರ್ತಿದ್ದೀನಿ ನಾನು. ಇಂತಿಂತ ಕೆರೆಗಳಿಗೆ ನಾವು ನೀರು ತುಂಬಿಸ್ತೀವಿ. 55,000 ಹೆಕ್ಟೇರ್ ನೀರಿಗೆ, ಎಕರೆ ನೀರಿಗೆ ಹೋಗಿ ಡ್ರಿಪ್ ಮುಖಾಂತರ ನೀರು ಕೊಡ್ತೇವೆ ಅಂತೆಲ್ಲ ನಾನು ಮುಂಚೆನೆ ಚುನಾವಣೆಗೆ ಪೂರ್ವ 1 ವರ್ಷ ಮುಂಚೆ ಪುಸ್ತಕ ಹೊರಡಿಸಿದೆ. ಆ ಪುಸ್ತಕದಲ್ಲಿ ಎಲ್ಲದೂ ಕೂಡ ಇದೆ. ನಾನು ಒಬ್ಬ ಶಾಸಕ ಆಗಿ, ರೂಲಿಂಗ್ ಪಾರ್ಟಿನಾಗಿ ಟನಲ್ ಮುಂದೆ ನಾನು ಇವ್ರ ಜೊತೆ, ನಮ್ಮ ರೈತರ ಜೊತೆ ಕುತ್ಕೊಂಡೆ ಸ್ಟ್ರೈಕಿಗೆ. ನನಗೆ MB ಪಾಟೀಲ್ ಫೋನ್ ಮಾಡಿದ್ರು, ಮುಖ್ಯಮಂತ್ರಿ ಹೇಳಿದರೆ ನೀನು ತೊಂದರೆ ಕೊಡಬಾರ್ದಂತ ಕೆಲಸಕ್ಕೆ ಅಂತ ಅಂದ್ರು ನನಗೆ. ನಾನು ಅವಾಗಿಲ್ಲ ಸರ್, ನಮ್ಮ ರೈತರ ಹಿತ ಮುಖ್ಯ, ಹಂಗ್ ಮಾಡಕ್ಕಾಗೋದಿಲ್ಲ. ನಮಗೆ ನಮ್ಮ ಏನು ಇದಾವೆ ಬೇಡಿಕೆಗಳು ಅವು ಈಡೇರಿಸ್ರಿ, ಮೀಟಿಂಗ್ ಕರೀರಿ. ಇವತ್ತು ಜಯಪ್ರಕಾಶ್ ಹೆಗಡೆ MP ಆಗಿದ್ರು, ಅವರು ಇದ್ರು, ಸಭೆ ಬಂದಿದ್ರು ಅವರು ಕೂಡ. ಅಂದಾಗ ಆಯ್ತಪ್ಪ ಮೀಟಿಂಗ್ ಕರಿತೀವಿ, ಅಲ್ಲಿ ತನಕ ಇಲ್ಲ ಸರ್, ಅದು ಮಾಡಿ ಆದ್ಮೇಲೆ ನಾವು ಬೇಕಾದ್ರೆ ನೀರು ಕೊಡತಕ್ಕಂಥದ್ದು, ನಾವು ಕೆಲಸ ಕಾಮಗಾರಿ ತೊಂದರೆ ಕೊಡಲ್ಲ ಅಂತ ನಾನು MB ಪಾಟೀಲ್ ಹತ್ರ ಮಾತಾಡಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ರ ಮಾತಾಡಿದೆ. ಸಿದ್ದರಾಮಯ್ಯ ನಿರ್ದೇಶನದಂತೆ MB ಪಾಟೀಲ್ ಅವ್ರ ಕಚೇರಿಗೆ ಒಂದು ಸಭೆ ಕರೀತಾರೆ. ಆ ಸಭೆಗೆ ನಾನು, ಜಯಪ್ರಕಾಶ್ ಹೆಗಡೆ ಮತ್ತು ನಮ್ಮ ಭಾಗದ ರೈತರುಗಳು, ಶಿವನೀರ್ನ ಕರ್ಕೊಂಡು ಹೋದೆ ನಾನು. ಗಡಿ ಆ ಭಾಗದವ್ರು ಅಲ್ಲಿ ಅವ್ರೇನು ಹೇಳಿದ್ರು, ಟನಲ್ ಬಾಧಿತರಿಗೆ ಮಾತ್ರ ನೀರು ಕೊಡ್ತೀವಿ ಅಂತಂದ್ರು. ಅಷ್ಟಕ್ಕೆ ಮಾತ್ರ ಮುಂಚೆ ಸ್ಯಾಂಕ್ಷನ್ ಆಗಿತ್ತು. ಟನಲ್ ಸುತ್ತಮುತ್ತ ಅವರಿಗೆ ಮಾತ್ರ ಕೆರೆಗಳು ನೀರು ಕೊಡ್ತೀವಿ, ಉಳಿದು ಕೊಡೋದಿಲ್ಲ ಅಂತ ಯೋಚನೆ ಇತ್ತು. ನಾವು ಇಲ್ಲ, ನಮಗೆ ಈ ಕಡೆ ಬರಗಾಲ ಪ್ರದೇಶ, ಈ ಕಡೆ ಶಿವನಿ, ಗಡಿ, ರಂಗಾಪುರ, ಗಡಿ ಅವೆಲ್ಲ ತುಂಬಾನೇ ಕಷ್ಟದಲ್ಲಿದೆ ಜನರು ಅಂತೇಳಿ ನಾನು ಎಲ್ಲ ಹೇಳಿದ್ವಾಗ, ಆ ಮೀಟಿಂಗ್ ಅಲ್ಲಿ MB ಪಾಟೀಲ್ ಇದ್ರು, ನಾನಿದ್ದೆ, ಜಯಪ್ರಕಾಶ್ ಹೆಗಡೆ ಇದ್ರು, ಮತ್ತೆ ನಮ್ಮ ಚಲುವರಾಯ ಸ್ವಾಮಿ ಚೀಫ್ ಇಂಜಿನಿಯರ್ ಇದ್ರು, ರುದ್ರಯ್ಯ MD ಇದ್ರು, ಮತ್ತೆಲ್ಲ SCಗಳು CEಗಳು ಎಲ್ಲರೂ ಇದ್ರು. ಸರಿ, ಏನೇನಾಗಬೇಕು ಅಂದ್ರೆ ನಾನು ರೈತರ ಹತ್ರ ಎಲ್ಲ ಕೇಳ್ಕೊಂಡು ಹೋಗಿದ್ದೆ. ಸ್ವಾಮಿ, ನಮ್ಮ ಇರತಕ್ಕಂತ ಅಮೃತಾಪುರ ಹೋಬಳಿ, ಶಿವನಿ ಹೋಬಳಿ, ಅಜ್ಜಂಪುರ ಹೋಬಳಿ, ಈ ಭಾಗದ ಎಲ್ಲಾ ಕೆರೆಗಳಿಗೂ ನೀರು ಕೊಡಬೇಕು. ಒಂದು ನಿಮಿಷ ಪಾಲಿಸ್ ಮಾತಾಡಬೇಡಿ. ಹಲೋ, ಮಾತಾಡಬೇಡಿ.